ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು, ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು. ಜನಿಸುವ ಮನುಜನೇ ಕನ್ನಡ ಮಣ್ಣಲಿ, ಸ್ವರ್ಗವ ಕಾಣುವೆ ನನ್ನ ಈ ಮಣ್ಣಲಿ, ಪುಣ್ಯದ ಮಣ್ಣಲಿ. ನನ್ನ ಮಣ್ಣಿದು ನನ್ನ ಮಣ್ಣಿದು. Oh
ನೇಗಿಲ ಯೋಗಿಯ ಬೆಳೆಯಲ್ಲ, ಅವಳ ಮುಡಿಗೆ ಕುಸುಮಗಳು. ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು. ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ. ಕೋಲಾರ ಕೈವಾರ ಬೋಲೆ ಚುಮುಕಿ ಮೂಗುತಿಯು. ಇದ್ದರೆ ಬದುಕುನಿ ನನ್ನ ಈ ಮಣ್ಣಲಿ, ಮಡಿದರೂ ಹೆಮ್ಮೆಯೇ ಕನ್ನಡ ಮಣ್ಣಲಿ. ಧರ್ಮದ ತೌರಲಿ ನೆತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ. ನೆಲ ಜಲ ರಕ್ಷಣೆ ಕಾಯಕತೆ ಹಗಲಿರುಳೆನ್ನದೆ ಶ್ರಮಿಸಿದರು. ಲಾಠಿ ಬೂಟಿನ ಒದೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು. ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು. ಅವಮಾನ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಅಳಿದರೂ ಕನ್ನಡ, ಉಳಿದರೂ ಕನ್ನಡ. ಎದೆಯನೇ ಸೀಳುನಿ ಹರಿವುದು ಕನ್ನಡ, ಹೋರ್ಗರೆವುದು ಕನ್ನಡ. ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು. ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ. ನನ್ನಡೆದ ಸೌಭಾಗ್ಯವತಿ. ಯಶಸ್ವಿಗೊಳಿಸಬೇಕು ಅಂತ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳು ಆಗಿರ್ತಕ್ಕಂತಹ ರವಿ ಅಣ್ಣವರೇ, ಈ ಭಾಗದ ಮುಖಂಡರು ಹಾಗೂ ಹಿರಿಯರಾಗಿರ್ತಕ್ಕಂತಹ ಮುನಿಯಪ್ಪಣ್ಣವರೇ, ಸ್ನೇಹಿತರು ಹಾಗೂ ಮಾರ್ಗದರ್ಶಿ ಆಗಿರ್ತಕ್ಕಂತಹ ರಾಘು ರಘುಣ್ಣವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಮುಖಂಡರೇ, ವಿಶೇಷವಾಗಿ ನಾವು ವಿಶೇಷವಾದ ಒಂದು ನಮನಗಳನ್ನು ಸಲ್ಲಿಸಬೇಕು ಈ ಹೆಣ್ಣಂಗೂರು ಗ್ರಾಮಸ್ಥರಿಗೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಹಾಗೂ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಮಾಧ್ಯಮದವರಿಗೂ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಒಂದು ವಿಶೇಷ ದಿನ ಹೆಣ್ಣಂಗೂರು ಗ್ರಾಮದಲ್ಲಿ ಈ ದೇವಸ್ಥಾನದ ಪ್ರಯುಕ್ತ ಹಾಗೂ ಊರಿನ ಒಂದು ಹೆಬ್ಬಾಗಿಲು ಅಂತಾನೆ ಹೇಳಬಹುದು. ಊರಿನ ಒಳಗಡೆ ಬರಬೇಕಾದ್ರೆ ಈ ತರದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದೇ ಆಗಿದ್ದಾಗ ಯಾರಾದ್ರೂ ಊರಿನೊಳಗಡೆ ಬರಬೇಕಾದ್ರೇನೆ ಅವರ ತಲೆಯಲ್ಲಿ ಓಡ್ತದೆ ಊರಿನಲ್ಲಿ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಇರ್ಬೋದು, ಊರಿನ ಜನ ಎಲ್ಲ ಯಾವ ರೀತಿ ಒಗ್ಗಟ್ಟಾಗಿದ್ದಾರೆ. ಯಾಕಂತ ಹೇಳಿದ್ರೆ ಊರಿನಲ್ಲಿ ಯಾವುದೇ ಒಂದು ದೇವಸ್ಥಾನ ಧಾರ್ಮಿಕ ಕಾರ್ಯಗಳು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಊರಿನಲ್ಲಿರ್ತಕ್ಕಂತಹ ಜನ ಜಾತ್ಯತೀತವಾಗಿ ಹಾಗೂ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ಆಗ್ತದೆ. ಯಾವುದೇ ಒಂದು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಈ ಪಕ್ಷಾತೀತವಾಗಿ ಮಾಡಿದಾಗ ಮಾತ್ರ ಆಗ್ತದೆ. ಆ ತರದ ವಾತಾವರಣ ಹೆಣ್ಣಂಗೂರಲ್ಲಿದೆ ಅಂತ ನಾನು ಅನ್ಕೋತೀನಿ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಣ್ಣಂಗೂರಿಗೆ ಒಳ್ಳೇದಾಗ್ಲಿ, ಆ ದೇವರು ಈ ತರದ ಕಾರ್ಯಕ್ರಮಗಳನ್ನ ಇನ್ನು ಹೆಚ್ಚಾಗಿ ಮಾಡ್ಲಿಕ್ಕೆ ನಮ್ಮ ಈ ಹೆಣ್ಣಂಗೂರು ಭಾಗದ ಜನಗಳಿಗೆ
ಅವಕಾಶವನ್ನ ಮಾಡಿಕೊಡ್ಲಿ ಅಂತ ಹೇಳ್ತೀನಿ. ಹಾಗೂ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಈಗ ಶುರು ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ರೆವಿನ್ಯೂನವರು ಈಗಾಗಲೇ ಶುರು ಮಾಡಿದ್ದಾರೆ. ನಮ್ಮ ದುರದೃಷ್ಟವೇನೋ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಬೇರೆ ಸರ್ಕಾರ ಇರೋದ್ರಿಂದ ನಮ್ಮ ಶಾಸಕರಿಗೆ ಸರಿಯಾದಂತಹ ಒಂದು ಏನು ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಶಾಸಕರಾದಾಗೆ ಹೇಳ್ತಾ ಇದ್ರು ನಮ್ಮ ಕ್ಷೇತ್ರವನ್ನ ಒಂದು ರಾಮರಾಜ್ಯವನ್ನು ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ನಮ್ಮನೆಲ್ಲೇನು 2 ಶಾಸಕರಿದ್ದಾರೆ, ಅವರು ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ನೋವು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗ್ಬಿಟ್ಟು ಅವ್ರನ್ನ ನಾವೇನು ದೂಷಣೆ ಮಾಡಕ್ ಆಗಲ್ಲ, ಯಾಕಂದ್ರೆ ಅಲ್ಲಿಂದ ಸಪೋರ್ಟ್ ಸಿಗಲ್ಲ. ಆದ್ರೂ ಇರ್ತಕ್ಕಂಥ ಅವಕಾಶಗಳನ್ನ ಎಲ್ಲೂ ಅಷ್ಟೇ ಅವರು ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿಯನ್ನ ಮಾಡ್ತಾ ಇದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದು ಪಕ್ಷ ಅಂತ ನೋಡಿದ್ರೆ ಎಲ್ಲರೂ ವಿಶೇಷವಾಗಿ ನಮ್ಮನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗ್ತದೆ, ನಿಮಗೆ ಒಳ್ಳೆ ಹೆಸರು ಬರ್ತದೆ ಅಂತ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ವೇಣುಗೋಪಾಲ ಸ್ವಾಮಿ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರಾದಂಥ ಮುನಿಯಪ್ಪಣ್ಣು, ನಮ್ಮ ತಾಲೂಕಿನ ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾದಂಥ ಆನಂದ್ ಗೌಡ್ರೆ, ಸ್ನೇಹಿತರಾದಂಥ ರಘು ಅವರೇ, ನಮ್ಮ ಪಕ್ಷದ ಹಿರಿಯರಾದಂಥ ರಾಮಣ್ಣವರೇ, PNB ಬ್ಯಾಂಕಿನ ನಿರ್ದೇಶಕರಾದಂಥ ಮಂಜಣ್ಣವರೇ, ನಮ್ಮ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ರೆಡ್ಡಿ ಅವರೇ, ಸಾಯಿ ಶಾಂತಿ ಇಂಟರ್ನ್ಯಾಷನಲ್ ಶಾಲೆ ಸ್ಕೂಲಿನ CO ಆದಂಥ ಕುಶಾಂತ್ ಗೋಗ್ರೆ, ನಮ್ಮ ಸ್ನೇಹಿತರಾದಂಥ ಸೀನಣ್ಣವರು, ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಹೊಸಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ದೇವಮ್ಮನವರೇ, ನಮ್ಮ ಕಬ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ಸೀತಾರಾಮನವರೇ, ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೇ, ವಿಶೇಷವಾಗಿ ಹೆಣ್ಣಂಗೂರು ಗ್ರಾಮದ ಎಲ್ಲ ನನ್ನ ಅಕ್ಕ ತಾಯಂದರೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು. ಏನಿವತ್ತು ಹೆಣ್ಣಂಗೂರು ಗ್ರಾಮದಲ್ಲಿ ಈ ಒಂದು ಗ್ರಾಮದ ಮಹಾದ್ವಾರದ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಇವತ್ತು ನೆರವೇರೋಕ್ಕೆ ಕಾರಣ ಈ ಗ್ರಾಮದ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಒಂದು ಸ್ನೇಹಿತರ ಒಂದು ಆಶೀರ್ವಾದ, ಗ್ರಾಮದ ಎಲ್ಲರೂ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಗ್ರಾಮದ ಹೆಬ್ಬಾಗಿಲು ಇವತ್ತು ಶಂಕುಸ್ಥಾಪನೆ ಆಗಿದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನು ನಮ್ಮ ಮುಖಂಡರು ಮಾತಾಡಿದ ಭಾಷಣದಲ್ಲಿ ಶಾಸಕರು ಹೆಂಗೆ ಮಾಡಿದ್ವಿ, ಅವೆಲ್ಲ ನಾನು ಮಾಡಿರೋದಲ್ಲ. ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿರುವಾಗ ಆ ಅಧಿಕಾರವನ್ನು ದುರುಪಯೋಗಪಡಿಸದೆ ನನ್ನ ಒಂದು ಜವಾಬ್ದಾರಿ ಅಂತ ನನ್ನ ಸಂದರ್ಭದಲ್ಲಿ ನಾನು ಗಮನಿಸ್ತಾರೆ. ಏನಿವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು 23 ವರ್ಷಗಳಿಂದ ನಿರಂತರವಾಗಿ ರಾಜಕಾರಣ ಮಾಡ್ತೀವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ಇವತ್ತು ನಾವು ಹಿಂದೆ ನಮ್ಮ ಪಕ್ಷದ ಮುಖಂಡರು ಹಲವಾರು ಗ್ರಾಮಗಳಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತೀವಿ. ಅದು ರಾಜಕೀಯವಾಗಿ ಮತ್ತು ಏನು ಊರಿನಲ್ಲಿ ಆಗದಂಥ ಒಂದು ಗಲಾಟೆಗಳು, ಇವತ್ತು ಪೊಲೀಸ್ ಸ್ಟೇಷನ್, ಕೋರ್ಟು, ಇನ್ನೊಂದು ಮತ್ತು ಬಹಳಷ್ಟು ನಾವು 23 ವರ್ಷದಿಂದ ನಿರಂತರವಾಗಿ ಈ ಒಂದು ಪಕ್ಷದಲ್ಲಿ ಒಂದು ಕಾರ್ಯಕರ್ತನ ಕೆಲಸ ಮಾಡಿದ್ದೇವೆ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಶಿಡ್ಲಘಟ್ಟ. ಎಲ್ಲ ಇವತ್ತು ನಾವು ನೋಡಿದಾಗ ಸರ್ಕಾರ ಒಂದು ಪಕ್ಷ, ಇಲ್ಲಿ ಶಾಸಕರು ಒಂದು ಪಕ್ಷ, ಇವತ್ತು ಅನುದಾನದ ಬಹಳಷ್ಟು ಕೊರತೆ ಇದೆ. ಆದರೂ ಸಹ ನಾವು ಶಕ್ತಿ ಮೀರಿ ಏನಿವತ್ತು ನಮ್ಮ ಪಕ್ಷದ ವರಿಷ್ಠ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಆಶೀರ್ವಾದ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಒಂದು ಆಶೀರ್ವಾದದಿಂದ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಹೋಗಿ ನಾವು ಯಾವ್ಯಾವ ರೀತಿ ಅಧಿಕಾರಿಗಳಿಗೆ ಸಂಪರ್ಕಿಸಬೇಕು, ಯಾವ ರೀತಿ ಅನುದಾನ ತರಬೇಕು ಅನ್ನೋದು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಆನಂದ್ ಗೌಡ್ರು ಹೇಳಿದ್ರು, ನಮ್ಮನ್ನು ಸ್ವಲ್ಪ ನೀವು ನೋಡ್ಕೊಂಬೇಕು. ಮೊನ್ನೆ 24ರಲ್ಲಿ ಲೋಕಸಭಾ ಚುನಾವಣೆ ಏನು ಹಳೆ ಮೈಸೂರು ಭಾಗದಲ್ಲಿ ಮೊದಲನೇ ಅಂತ ಚುನಾವಣೆಯಲ್ಲಿ 14 ಕ್ಷೇತ್ರಗಳಲ್ಲಿ 12 ಕ್ಷೇತ್ರ ಗೆದ್ದು ಅದಕ್ಕೆಲ್ಲ ಕಾರಣ ಭಾರತೀಯ
JDS ಪಕ್ಷದ ಕಾರ್ಯಕರ್ತರು, ಮುಖಂಡರು, ವಿಶೇಷವಾಗಿ ದೇವೇಗೌಡರು ಒಂದು ಆಶೀರ್ವಾದ. ಏನು 12 ಕ್ಷೇತ್ರದಲ್ಲಿ ನಾವು ಗೆದ್ದಿರೋದು 2 ಮತ್ತು ನೀವೇ ಭಾರತೀಯ ಜನತಾ ಪಕ್ಷದಕ್ಕೆ ಗೆಲ್ಸಿರೋದು. ಇದ್ರ ಉದಾಹರಣೆ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರ. ಈಗ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷ ಮೈತ್ರಿಯಾಗಿ ಇವತ್ತು ರಾಜ್ಯದ ರಾಜಕಾರಣ ಮಾಡ್ತಾ ಇದ್ದಾರೆ. ಮುಂದೆ ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ. ಏನು ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಸಹ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇವತ್ತು ರಾಜಕಾರಣಿಗಳು ಯಾವ್ಯಾವ ರೀತಿ ಇವತ್ತು ನಡೀತಾ ಇದೆ ಅಂತ ತಾವೆಲ್ಲ ಗಮನಿಸಿರ್ತೀವಿ. ಇದು ರಾಜಕಾರಣ ಮಾತಾಡುವಂಥ ವೇದಿಕೆ ಅಲ್ಲ. ಈ ಒಂದು ಶುಭ ಕಾರ್ಯ ವಿಶೇಷವಾಗಿ ಹೆಣ್ಣಂಗೂರು ಗ್ರಾಮ ಅನ್ನೋಂಥ ಮಾತು ಬಂದಿದ ತಕ್ಷಣ ನಮ್ಮ ಮೊದಲನೇ ಆದ್ಯತೆಯನ್ನು ಅವರು ಇವತ್ತಲ್ಲ 2013ನಿಂದ ನಿರಂತರವಾಗಿ ಈ ಒಂದು ಗ್ರಾಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಗ್ರಾಮದಲ್ಲಿ ನೆಮ್ಮದಿ ಇರಬೇಕು, ಈ ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕು, ಜನಗಳು ಇವತ್ತು ಎಲ್ಲ ರೈತಾಪಿ ಕುಟುಂಬದವರು ಇರೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಈ ಒಂದು ಗ್ರಾಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಮುಂದೆ ಸಹ ಏನು ತಾವು ನಮ್ಗೆ ಅಧಿಕಾರ ಕೊಟ್ಟಿದ್ರೆ ಆ ಅಧಿಕಾರಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರದಂಥ ನಿಟ್ಟಿನಲ್ಲಿ ನಾನು ನನ್ನ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸಲು ಈ ಒಂದು ಶುಭ ಕಾರ್ಯ ನಡೀಲಿಕ್ಕೆ ಅವೆಲ್ಲರೂ ಸರ್ಕಾರ ಎಲ್ರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿದರ್ಶನ ಎಲ್ಲರೂ ಒಗ್ಗೂಡಿ ಒಂದು ಚಿತ್ರವನ್ನು ತೆಗೆಸ್ಕೊಳ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದಂಥ BN ರವಿಕುಮಾರ್ ಸರ್ ಅವ್ರಿಗೆ ಮತ್ತು ಸನ್ಮಾನ ಮಾಡಿದಂಥ ಹೆಣ್ಣಂಗೂರು ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ.